ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ದೇವರ ವಾಕ್ಯ ಯಾಕೋಬನು ಬರೆದ ಪತ್ರಿಕೆ 1ನೇ ಅಧ್ಯಾಯ 2, 3, 4ನೇ ವಾಕ್ಯಗಳು. ನನ್ನ ಸಹೋದರರೇ, ನಿಮ್ಮ ನಂಬಿಕೆಗಾಗುವ ಪರಿಶೋಧನೆಯು ತಾಳ್ಮೆಯನ್ನುಂಟು ಮಾಡುತ್ತದೆಂದು ತಿಳಿದು ನೀವು ನಾನಾ ವಿಧವಾದ ಕಷ್ಟಗಳಲ್ಲಿ ಬಿದ್ದಿರುವಾಗ ಅದನ್ನು ಕೇವಲ ಆನಂದಕರವಾದದೆಂದು ಎನಿಸಿರಿ. ಆ ತಾಳ್ಮೆಯು ಸಿದ್ಧಿಗೆ ಬರಲಿ, ಆಗ ನೀವು ಶಿಕ್ಷಿತರು, ಸರ್ವಸುಗುಣ ಉಳ್ಳವರು, ಏನೂ ಕಡಿಮೆ ಇಲ್ಲದವರು ಆಗಿರುವಿರಿ. ಹೌದು ಪ್ರಿಯ ದೇವರ ಮಕ್ಕಳೇ, ಇವತ್ತಿನ ದೇವರ ವಾಕ್ಯದಲ್ಲಿ ನಾವು ಗಮನಿಸುತ್ತಿದ್ದೇವೆ. ಇಲ್ಲಿ ದೇವರ ವಾಕ್ಯವು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ನನ್ನ ಸಹೋದರರೇ, ನಿಮ್ಮ ನಂಬಿಕೆಗೆ ಆಗುವ ಪರಿಶೋಧನೆಯು ತಾಳ್ಮೆಯನ್ನುಂಟು ಮಾಡುತ್ತದೆಂದು ತಿಳಿದು ನೀವು ನಾನಾ ವಿಧವಾದ ಕಷ್ಟಗಳಲ್ಲಿ ಬಿದ್ದಿರುವಾಗ ಅದನ್ನು ಕೇವಲ ಆನಂದಕರವಾದದೆಂದು ಎನಿಸಿರಿ. ಆ ತಾಳ್ಮೆಯು ಸಿದ್ಧಿಗೆ ಬರಲಿ, ಆಗ ನೀವು ಶಿಕ್ಷಿತರು, ಸರ್ವಸುಗುಣ ಉಳ್ಳವರು, ಏನು ಕಡಿಮೆ ಇಲ್ಲದವರು ಆಗಿರುವಿರಿ. ಪ್ರಿಯರೇ, ನಾವು ನೋಡ್ತಾ ಇದ್ದಾವೆ ನಮ್ಮ ಜೀವಿತದಲ್ಲಿ ಸಾಮಾನ್ಯವಾಗಿ ಕೆಲವು ಪರಿಶೋಧನೆಗಳು ಉಂಟಾಗುತ್ತದೆ. ಅನೇಕರ ಜೀವಿತದಲ್ಲಿ ನಾವು ನೋಡೋದಾದ್ರೆ ಇವತ್ತು ಅನೇಕ ವಿಧವಾದ ಪರಿಶೋಧನೆಗಳು ಬರುತ್ತವೆ. ನೋಡ್ರಿ, ಇಲ್ಲಿ ನಮ್ಮ ಜೀವಿತದಲ್ಲಿ ಯಾವಾಗಲೂ ಕೂಡ ದೇವರು ನಮ್ಮನ್ನ ಪರಿಶೋಧಿಸುತ್ತಾನೆ. ಒಂದು ಉದಾಹರಣೆ ನಾನು ಹೇಳ್ತೇನೆ. 24 ಗೋಲ್ಡೆ ಆಗಿದ್ರು ಕೂಡ, 24 ಕ್ಯಾರೆಕ್ಟರ್ ಗೋಲ್ಡೆ ಆಗಿದ್ರು ಕೂಡ ಅದನ್ನು ನಾವು ಪರಿಶೋಧಿಸ್ತೇವೆ. ಅಕ್ಕ ಸಾಲಿಗನು ಏನ್ ಮಾಡ್ತಾನೆ, ಆ ಒಂದು ಚಿನ್ನವನ್ನ ಪರಿಶೋಧನೆ ಮಾಡ್ತಾನೆ. ಏನಕ್ಕೆ? ನಿಜವಾಗಿಯೂ ಇದು ಚಿನ್ನವೇನಾ, 24 ಕ್ಯಾರೆಕ್ಟರ್ ಗೋಲ್ಡ ಎಂಬುದಾಗಿ ಅದನ್ನ ಏನ್ ಮಾಡ್ತಾನೆ, ಉಜ್ಜಿ ನೋಡಿ ಅದನ್ನ ಪರೀಕ್ಷಿಸ್ತಾನೆ. ಅದೇ ರೀತಿಯಲ್ಲಿ ಪ್ರಿಯ ದೇವರ ಮಕ್ಕಳೇ, ನಮ್ಮ ಜೀವಿತದಲ್ಲೂ ಕೆಲವು ಪರೀಕ್ಷೆಗಳಾಗುವುದು. ಆ ಪರೀಕ್ಷೆಗಳು ನಂಬಿಕೆಗೆ ಆಗುವಂತಹ ಪರೀಕ್ಷೆಗಳು. ನಾವು ಎಷ್ಟರ ಮಟ್ಟಿಗೆ ದೇವರ ಮೇಲೆ ನಂಬಿಕೆ ಇಟ್ಟಿದ್ದೇವೆ, ಎಷ್ಟರ ಮಟ್ಟಿಗೆ ನಾವು ದೇವರಲ್ಲಿ ಭರವಸೆ ಇಟ್ಟಿದ್ದೇವೆ ಎಂಬುದಾಗಿ ನಮ್ಮನ್ನ ದೇವರು ಪರೀಕ್ಷಿಸುತ್ತಾನೆ. ನೋಡ್ರಿ, ಈ ವಿಷಯದಲ್ಲಿ ನಾನು ಒಂದು ಉದಾಹರಣೆ ಕೊಡ್ಲಿಕ್ಕೆ ಇಷ್ಟಪಡುತ್ತೇನೆ. ಯೋಬನ ಜೀವಿತವನ್ನ ನಾವು ನೋಡುವುದಾದ್ರೆ, ಯೋಬನ ಜೀವಿತದಲ್ಲಿ ದೇವರೇನ್ ಮಾಡಿದ್ರು, ಒಂದು ಶೋಧನೆಯನ್ನು ಉಂಟು ಮಾಡಿದ್ರು, ಆತನ ಪರಿಶೋಧನೆಗೆ ಒಳಪಡಿಸಿದ್ರು. ಯೋಬನ ಜೀವಿತದಲ್ಲಿ ಬರಬಾರದ ಎಲ್ಲಾ ವಿಧವಾದ ಶೋಧನೆಗಳು ಆತನಿಗೆ ಬಂದಿತ್ತು. ಆತನು ಎಲ್ಲವನ್ನ ಕಳೆದುಕೊಂಡನು. ಆತನ ಜೀವಿತದಲ್ಲಿ ಇದ್ದಂತಹ ಸುಖ, ಸಂತೋಷ, ಸಮಾಧಾನ, ಶಾಂತಿ, ಆತನಿಗಿದ್ದಂತ ಆರೋಗ್ಯ, ಹಣಕಾಸು, ಅಂತಸ್ತು, ಆಸ್ತಿ ಎಲ್ಲವನ್ನ ಕಳ್ಕೊಂಡು ಕೊನೆಗೆ ಆತನಿಗಿದ್ದಂತ ಒಳ್ಳೆ ಹೆಸರು ಕೂಡ ಆತನ ಕಳ್ಕೊಂಡಿದ್ದನು. ಯಾಕೆ ನಾನು ಈ ರೀತಿ ಹೇಳ್ತಾ ಇದ್ದೆ ಅಂದ್ರೆ, ಆದ್ರೆ ಆತ ನೀತಿವಂತನಾಗಿದ್ರು, ದೇವರಿಗೆ ಮೆಚ್ಚುಗೆ ಆಗಿದ್ದನು, ದೇವರಿಗೆ ನಂಬಿಗಸ್ತನಾಗಿದ್ದನು. ಆದ್ರೆ ಆತನ ಹೆಂಡತಿ ಕೂಡ ಹೇಳ್ತಾಳೆ, ನೀನ್ ದೇವರನ್ನ ದೂಷಿಸಿ ಏನ್ ಮಾಡು, ಸತ್ತೋಗು ಎಂಬುದಾಗಿ. ಆ ಲೆವೆಲ್ಗೆ ಆತನ ಪರಿಸ್ಥಿತಿಗಳು ಈ ನ್ಯಾಯವಾದ ಪರಿಸ್ಥಿತಿಗೆ ತಳ್ಳಲ್ಪಟ್ಟಿತು. ಆದರೆ ಆತನು ನಂಬಿಕೆಯನ್ನ ಬಿಡಲೇ ಇಲ್ಲ, ದೇವರ ಮೇಲೆ ಇದ್ದಂತ ನಿರೀಕ್ಷೆಯನ್ನ ಬಿಡಲೇ ಇಲ್ಲ. ಆತನನ್ನ ತಾಳ್ಮೆಯಿಂದ ಕಾಯ್ತಾ, ತಾಳ್ಮೆಯಿಂದ ಕೂತ್ಕೊಳ್ತಾ ದೇವರ ಹತ್ರ ಆತನಿದ್ದಾನೆ. ಆತನ ಪ್ರಾರ್ಥನೆಯನ್ನ ದೇವರು ಕೇಳಿ ಆತ ಪರಿಸ್ಥಿತಿಗಳನ್ನ ದೇವರು ನೋಡಿ ಯೋಬನ ಪರಿಸ್ಥಿತಿಗಳನ್ನ ದೇವರು ಮಾರ್ಪಡಿಸಿದರು. ಪ್ರಿಯರ, ಅದೇ ರೀತಿಯಲ್ಲಿ ಇವತ್ತು ನೀವು ಯಾವುದೋ ಒಂದು ಪರಿಸ್ಥಿತಿಗಳಲ್ಲಿ ಸಿಕ್ಕಾಕೊಂಡಿದ್ದೀರಾ, ಆ ಪರಿಸ್ಥಿತಿಗಳಿಂದ ಹೊರಗಡೆ ಬರ್ಲಿಕ್ಕೆ ಆಗ್ತಾ ಇಲ್ವಾ? ಅನೇಕ ವಿಧವಾದ ಶೋಧನೆಗಳು ನಿಮ್ಮ ಜೀವಿತದಲ್ಲಿ ಬರ್ತಾ ಇದೆಯಾ? ಒಂದು ಶೋಧನೆಗಳಾದ ಮೇಲೆ ಇನ್ನೊಂದು ಶೋಧನೆಗಳು, ಒಂದು ರೀತಿಯ ಕಷ್ಟಗಳಾದ ಮೇಲೆ ಇನ್ನೊಂದು ರೀತಿಯ ಕಷ್ಟಗಳು, ಕಷ್ಟಗಳ ಮೇಲೆ ಕಷ್ಟಗಳು. ಆ ಕಷ್ಟಗಳು ಹೇಗಿದೆ ಅಂದ್ರೆ, ಅಯ್ಯೋ ದೇವರೇ, ನಾನು ಏನು ಮಾಡೋದು, ನಾನು ಸತ್ತು ಹೋದ್ರೆ ಚೆನ್ನಾಗಿರುತ್ತೆ, ನಾನು ಬದುಕಿರ್ಲೇಬಾರದು, ನಾನು ಬದುಕಿದ್ರೆ ಏನು ಪ್ರಯೋಜನ ಎಂಬುದಾಗಿ ಅನೇಕ ವಿಧವಾದ ಶೋಧನೆಗಳು ಒಳಗಡೆ ನೀವು ಬಿತ್ತಿರಬಹುದು. ಆದರೆ ದೇವರ ಆತ್ಮನು ಇವತ್ತು ಹೇಳ್ತಿದ್ದಾನೆ, ನಂಬಿಕೆಗೆ ಪರಿಶೋಧನೆಯು ತಾಳ್ಮೆ ಉಂಟು ಮಾಡುತ್ತದೆಂದು ನೀವು ತಿಳಿದು ನಾನಾ ವಿಧವಾದ ಕಷ್ಟಗಳಿಗೆ ಬಿದ್ದಿರುವಾಗ ಅದನ್ನು ಕೇವಲ ಆನಂದಕರವಾದದೆಂದು ಎನಿಸ್ತಾರೆ. ನೋಡ್ರಿ, ಈ ರೀತಿಯಲ್ಲಿ ನಾನಾ ವಿಧವಾದ ಕಷ್ಟಗಳು ನಮ್ಮನ್ನು ಮುತ್ತಿಕೊಳ್ಳುವಾಗ, ನಾನಾ ವಿಧವಾದ ಶೋಧನೆಗಳು ನಮ್ಮ ಜೀವಿತದಲ್ಲಿ ಬರುವಾಗ, ಅನೇಕ ವಿಧವಾದ ಶೋಧನೆಗಳಲ್ಲಿ ನಾವು ಬಿದ್ದು ಹೋಗುವಾಗ ನಾವೇನಂತ ಎನಿಸಬೇಕಂದ್ರೆ, ಇದು ನಮಗೆ ಆನಂದಕರ ಎಂಬುದಾಗಿ ನಾವು ಎನಿಸಬೇಕಂತೆ. ಅಂದ್ರೆ ಇದು ಸಂತೋಷಕರವಾಗಿ ನಾವು ತೆಗೆದುಕೊಳ್ಳಬೇಕು. ಯಾವುದೇ ಒಂದು ಶೋಧನೆ ಆಗಲಿ, ಅದು ದೇವರಿಂದ ಬಂದಿರುವುದಾದರೆ ಖಂಡಿತವಾಗಿ ನಾನು ನಿಜವಾಗಿ ಹೇಳ್ತೇನೆ, ಅದು ಅಂತ್ಯದಲ್ಲಿ ಸಂತೋಷವನ್ನ ಕೊಡುತ್ತದೆ. ಇನ್ನೊಂದು ಉದಾಹರಣೆ ನಾನು ಕೊಡ್ಲಿಕ್ಕೆ ಇಷ್ಟಪಡುತ್ತೇನೆ. ಅಬ್ರಹಾಮನ ಜೀವಿತದಲ್ಲಿ ದೇವರು ಆತನ ವಾಗ್ದಾನ ಮಾಡಿ ಆತನ
ಆತನ ದೇಶದಿಂದ ಇನ್ನೊಂದು ದೇಶಕ್ಕೆ ಕಳಿಸುವುದನ್ನ ನಾವು ಆದಿಕಾಂಡ 12ನೇ ಅಧ್ಯಾಯದಲ್ಲಿ ನೋಡ್ತೇವೆ. ಅಬ್ರಹಾಮನಿಗೆ ದೇವರು ಹೇಳ್ತಾರೆ, ನಿನ್ನ ಮನೆಯನ್ನ, ತಾಯಿ ಮನೆಯನ್ನ, ತಂದೆ ಮನೆಯನ್ನ ಬಿಟ್ಟು, ನಿನ್ನ ಬಂಧು ಬಳಗವನ್ನ ಬಿಟ್ಟು, ನಿನ್ನ ಸ್ವದೇಶವನ್ನ ಬಿಟ್ಟು ಏನು ಮಾಡೋಣ ಅಂತ ತೋರಿಸುವ ದೇಶಕ್ಕೆ ಹೋಗಿ ಎಂಬುದಾಗಿ. ಆದ್ಮೇಲೆ ಆತನನ್ನ ಆಶೀರ್ವದಿಸ್ತೇನೆ, ಸಂತಾನ ಕೊಡ್ತೇನೆ ಅಂತ ಹೇಳಿದ್ರು. ಆದ್ರೆ 25 ವರ್ಷಗಳು ಆತನಿಗೆ ಸಂತಾನವೇ ಇರಲಿಲ್ಲ. ಆ ಒಂದು ಸಂತಾನದ ಭಾಗ್ಯವು ಆತನಿಗೆ ಸಿಕ್ಕಿರಲಿಲ್ಲ. ಆದರೆ ಪ್ರಿಯ ದೇವರ ಮಕ್ಕಳೇ, ಅಲ್ಲಿ ನಡೆದ ಘಟನೆ ಏನು? ಯೇಸು ಆತನನ್ನ ಪರೀಕ್ಷಿಸಿದ್ರು. ಅದಾದ ಮೇಲೆ ಏನಾಯ್ತು ಎಂಬುದಾಗಿ ನಾವು ನೋಡೋದಾದ್ರೆ, ಆತನನ್ನ ದೇವರು 100 ವಯಸ್ಸಿನಲ್ಲಿ ಒಂದು ಮಗುವನ್ನ ಕೊಟ್ಟು ಆಶೀರ್ವದಿಸಿದ್ರು. ನೋಡ್ರಿ, ಅಬ್ರಹಾಮನು 25 ವರ್ಷಗಳ ಕಾಲ ಆತನು ನಂಬಿಕೆಯಿಂದ ದೇವರ ಹತ್ರ ಪ್ರಾರ್ಥಿಸ್ತಾ ಇದ್ದನು, ನಂಬಿಕೆಯಿಂದ ದೇವರ ಹತ್ರ ಕಾಯ್ತಾ ಇದ್ದನು, ಆ ತಾಳ್ಮೆಯಿಂದ ಆತನು ವೇಟ್ ಮಾಡ್ತಾ ಇದ್ದನು. ಆ ಕಷ್ಟಗಳನ್ನ, ಆ ವೇದನೆಗಳನ್ನ, ಆ ದುಃಖಗಳನ್ನ, ಅವಮಾನಗಳನ್ನ ಆತನು ಸಹಿಸಿಕೊಂಡನು. ಪ್ರಿಯ ದೇವರ ಮಕ್ಕಳೇ, ಆದ್ರಿಂದಲೇ ಆತನ ನಂಬಿಕೆಯ ಪುರುಷರೆಂಬುದಾಗಿ ಆತನಿಗೆ ಹೆಸರು ಬಂತು. ಪ್ರಿಯ ದೇವರ ಮಕ್ಕಳೇ, ಅದೇ ರೀತಿಯಲ್ಲಿ ನಿಮ್ಮ ಜೀವಿತದಲ್ಲಿ ಯಾವುದೋ ಒಂದು ಶೋಧನೆಯಲ್ಲಿ ನಿಮ್ಮನ್ನ ದೇವರು ಇವತ್ತು ಇರಿಸಿರಬಹುದು. ಆ ಶೋಧನೆಗಳು ಭಯಂಕರವಾದ ಕಷ್ಟಗಳನ್ನು ಉಂಟು ಮಾಡಿರಬಹುದು. ನಿಮ್ಮ ಪರಿಸ್ಥಿತಿಗಳು ಯಾರ ಹತ್ರನೂ ಹೇಳಲಿಕ್ಕಾಗ್ಲಾರದಂತ ಕೆಲವು ಸನ್ನಿವೇಶಗಳಾಗಿರಬಹುದು. ಆದ್ರೆ ದೇವರ ಆತ್ಮನು ಹೇಳ್ತಿದ್ದಾನೆ, ನನ್ನ ಸಹೋದರರೇ, ನಿಮ್ಮ ನಂಬಿಕೆಗೆ ಆಗುವ ಪರಿಶೋಧನೆಯು ತಾಳ್ಮೆಯನ್ನು ಉಂಟು ಮಾಡುತ್ತದೆ ಎಂದು ತಿಳಿದು ನೀವು ನಾನಾ ವಿಧವಾದ ಕಷ್ಟಗಳಲ್ಲಿ ಬಿದ್ದಿರುವಾಗ ಅದನ್ನು ಕೇವಲ ಆನಂದಕರವಾದದೆಂದು ಎಣಿಸಿರಿ. ಆ ಎಲ್ಲಾ ಕಷ್ಟಗಳು, ಎಲ್ಲಾ ವಿಧವಾದ ಶೋಧನೆಗಳು, ಎಲ್ಲಾ ವಿಧವಾದ ಪರಿಶೋಧನೆಗಳು ಆನಂದಕರವಾದದೆಂದು ನೆನೆಸಬೇಕು. ಅದನ್ನ ತಾಳ್ಮೆಯಿಂದ ನಾವು ತಡ್ಕೋಬೇಕು. ಆ ಕಷ್ಟಗಳನ್ನ ಸಹಿಸಿಕೊಳ್ಳುವವನು ಧನ್ಯನು, ಆತನಿಗೆ ಜೀವವೆಂಬ ಜಯಮಾಲೆಯನ್ನು ದೇವರು ಕೊಡ್ತಾನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ ಪ್ರಿಯರೇ. ಆದ್ರೆ 4ನೇ ವಾಕ್ಯದಲ್ಲಿ ನಾವು ಗಮನಿಸ್ತಾ ಇದ್ದೇವೆ, ಆ ತಾಳ್ಮೆಯು ಸಿದ್ಧಿಗೆ ಬರಲಿ, ಆಗ ನೀವು ಶಿಕ್ಷಿತರು, ಸರ್ವ ಸುಗುಣವುಳ್ಳವರು, ಏನೇ ಕಡಿಮೆ ಇಲ್ಲದವರು ಆಗಿರುವರಿ. ನೋಡ್ರಿ ಪ್ರಿಯ ದೇವರ ಮಕ್ಕಳೇ, ಆ ತಾಳ್ಮೆ ಯಾವಾಗ ಸಿದ್ಧಿಗೆ ಬರುತ್ತೋ ಅಂದ್ರೆ ಕಾರ್ಯರೂಪಕ್ಕೆ ಬರುತ್ತದೋ ಆಗ ನೀವು ಶಿಕ್ಷಕರು, ಏನು ಒಳ್ಳೆ ರೀತಿಯಲ್ಲಿ ಓದಿದವರು, ಒಳ್ಳೆಯದನ್ನ ಕಲ್ಕೊಂಡವರು, ಚೆನ್ನಾಗಿ ಎಲ್ಲವನ್ನು ತಿಳಿದವರು, ಅನುಭವ ಉಳ್ಳವರಾಗಿರ್ತೀರಿ. ಎರಡನೇದಾಗಿ ಸರ್ವ ಸುಗುಣವುಳ್ಳವರು, ಸರ್ವ ವಿಧವಾದ ಒಳ್ಳೆಯ ಗುಣವುಳ್ಳವರಾಗಿರ್ತೀರಿ, ಏನು ಕಡಿಮೆ ಇಲ್ಲದವರು ಆಗಿರ್ತೀರಿ ಎಂಬುದಾಗಿ ದೇವರಾತ್ಮನು ಹೇಳ್ತಾ ಇದ್ದಾನೆ. ಪ್ರಿಯರೇ, ಈ ವಾಕ್ಯವನ್ನು ನೀವು ಕೇಳುತ್ತಿರುವಾಗ ನಿಮ್ಮ ಪರಿಸ್ಥಿತಿಗಳು ಕೂಡ ಇವತ್ತಿನ ದಿವಸದಲ್ಲಿ ಅದೇ ರೀತಿಯಲ್ಲಿ ಪರಿಶೋಧನೆಗೆ ಒಳಪಟ್ಟಿರಬಹುದು. ಒಂದು ವೇಳೆ ನೀವು ಕೂಡ ಇವತ್ತಿನ ಜೀವಿತದಲ್ಲಿ ಬಹಳವಾದ ಕಷ್ಟಗಳಲ್ಲಿ ನಿಮ್ಮನ್ನ ಒಂದು ವೇಳೆ ನೀವು ಇದಿರಬಹುದು. ಅದಕ್ಕೆ ದೇವರಾತ್ಮನು ಅಲ್ಲಿ 12ನೇ ವಾಕ್ಯದ ಅದೇ ಅಧ್ಯಾಯದ 12ನೇ ವಾಕ್ಯದಲ್ಲಿ ಆತನು ಹೇಳ್ತಾ ಇದ್ದಾನೆ, ಕಷ್ಟವನ್ನು ಸಹಿಸಿಕೊಳ್ಳುವುದು ಧನ್ಯನು, ಅವನು ಪರಿಶೋಧಿಸಿದನಾದ ಮೇಲೆ ಜೀವವೆಂಬ ಜಯಮಾಲೆಯನ್ನು ಹೊಂದುವನು, ಸ್ವಾಮಿಯು ತನ್ನನ್ನು ಪ್ರೀತಿಸುವವರಿಗೆ ಇದನ್ನು ವಾಗ್ದಾನ ಮಾಡಿದ್ದಾನೆ ಎಂಬುದಾಗಿ. ಪ್ರಿಯ ದೇವರ ಮಕ್ಕಳೇ, ಯಾರನ್ನೆಲ್ಲ ದೇವರು ಪ್ರೀತಿಸ್ತಾನೋ ಅವರನ್ನ ದೇವರು ಶಿಕ್ಷಿಸ್ತಾನೆ. ಯಾರನ್ನೆಲ್ಲ ದೇವರು ಪ್ರೀತಿಸ್ತಾನೋ ಅಂತವರಿಗೆ ಮಾತ್ರವೇ ಶೋಧನೆಯನ್ನು ದೇವರು ಕೊಡ್ತಾನೆ. ಯಾಕೆಂದ್ರೆ ನೀವು ಎಷ್ಟರ ಮಟ್ಟಿಗೆ ದೇವರನ್ನು ಪ್ರೀತಿಸ್ತಾ ಇದ್ದೀರಿ ಅಂತ ಹೇಳಿ ದೇವರು ಗೊತ್ತಾಗ್ಬೇಕಲ್ವಾ? ಹಾಗೆಯೇ ಆತನು ಮಾಡುವ ಆತನಾಗಿದ್ದಾನೆ. ಆದ್ದರಿಂದ ಈ ವಾಕ್ಯಗಳೊಟ್ಟಿಗೆ ದೇವರು ತಾನೇ ನಿಮ್ಮೆಲ್ಲರನ್ನು ಕೂಡ ಆಶೀರ್ವಾದ ಮಾಡಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸೋಣ. ಸರ್ವಶಕ್ತನು ಮಹಾಪರಿಶುದ್ಧನು ಆದ ತಂದೆಯಾದ ದೇವರೇ, ಈ ಒಂದು ದಿನಕ್ಕಾಗಿ ಸ್ತೋತ್ರಪ್ಪ. ಈ ಒಂದು ದಿನದಲ್ಲಿ ಕರ್ತನೆ, ನಿನ್ನ ವಾಕ್ಯವು ಹೇಳಿದ ಪ್ರಕಾರ ನನ್ನ ಸಹೋದರರು ನಿಮ್ಮ ನಂಬಿಕೆಗೆ ಆಗುವ ಪರಿಶೋಧನೆಯನ್ನು ತಾಳ್ಮೆಯುಂಟು ಮಾಡುತ್ತದೆ ಎಂದು ತಿಳಿದು ನೀವು ಸಮಾಧಾನವಾದ ಕಷ್ಟಗಳಲ್ಲಿ ಬಿದ್ದಿರುವಾಗ, ನಾನಾ ವಿಧವಾದ ಕಷ್ಟಗಳಲ್ಲಿ ಬಿದ್ದಿರುವಾಗ ಅದನ್ನು ಕೇವಲ ಆನಂದಕರವಾದದಿಂದ ಎನಿಸಿರಿ. ಆ ತಾಳ್ಮೆಯು ಸಿದ್ಧಿಗೆ ಬರಲಿ, ಆಗ ನೀವು ಶಿಕ್ಷಿತರು, ಸರ್ವಗುಣವುಳ್ಳವರು, ಏನು ಕಡಿಮೆ ಇಲ್ಲದವು ಆಗಿರುವರು ಎಂಬ ವಾಕ್ಯಗಳ ಮುಖಾಂತರ ನಮ್ಮೊಟ್ಟಿಗೆ ಮಾತನಾಡುತ್ತ ದೈವಿಕ ಕೃಪೆ ಹಾಕಿ ನಿನಗೆ ಸ್ತೋತ್ರಪ್ಪ. ಹೌದು ದೇವರೇ, ಕಷ್ಟವನ್ನು ಸಹಿಸಿಕೊಳ್ಳುವವನು ಧನ್ಯನು, ಅವನು ಪರಿಶೋಧಿತನಾದ ಮೇಲೆ ಜೀವವೆಂಬ ಜಯಮಾಲೆಯನ್ನು ಹೊಂದುವನು ಎಂಬ ವಾಕ್ಯದ ಮುಖಾಂತರ ನಮ್ಮನ್ನು ಬಲಪಡಿಸಿ ನಮ್ಮ ನಂಬಿಕೆಯನ್ನು ಇನ್ನೂ ಎಚ್ಚರಿಕೆಯಾಗಿ ಇಟ್ಟುಕೊಳ್ಳಬೇಕೆಂದು, ಅವನನ್ನೇ ನಿರೀಕ್ಷಿಸಬೇಕೆಂದು, ಯಾವುದೇ ಕಷ್ಟಗಳು, ವೇದನೆಗಳು, ದುಃಖಗಳು, ಪರಿಶೋಧನೆಗಳು ನಮ್ಮ ಜೀವಿತದಲ್ಲಿ ಬರುವಾಗ, ಅನೇಕ ವಿಧವಾದ ಇಕ್ಕಟ್ಟುಗಳಲ್ಲಿ ನಾವಿರುವಾಗ ನಿನ್ನೇ ನಾವು ನಂಬಿರಬೇಕೆಂಬುದಾಗಿ ಸ್ವಾಮಿ ವಾಕ್ಯಗಳು ಮುಖಾಂತರ, ಉದಾಹರಣೆಗಳ ಮುಖಾಂತರ ನಮ್ಮೊಟ್ಟಿಗೆ ಮಾತನಾಡಿದ ದೈವಿಕ ಕೃಪೆಗಾಗಿ ನಿನಗೆ ಸ್ತೋತ್ರ ಮಹಿಮೆಗಳನ್ನು ಸಲ್ಲಿಸುತ್ತಾ ಯೇಸು ಕ್ರಿಸ್ತನ ಅಧಿಕಾರವುಳ್ಳ ನಾಮದಲ್ಲಿ ಪ್ರಾರ್ಥಿಸುವ ತಂದೆಯಾದ ದೇವರೇ, ಆಮೆನ್, ಆಮೆನ್, ಆಮೆನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.